ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ನಮ್ಮ ಒಪಿಡಿಗೆ ಅರೌಂಡ್ 1.5 ತಿಂಗಳು ಮಗು ಬಂದಿತ್ತು. ಅವ್ರದ್ದು ಮೇನ್ ಕಂಪ್ಲೇಂಟ್ ಏನು ಅಂದ್ರೆ ಮಗು ಸ್ಕಿನ್ ಎಲ್ಲ ತುಂಬಾ ರ್ಯಾಶ್ ಆಗ್ತಾ ಇದೆ, ಕೆಂಪುಗಾಗ್ತಾ ಇದೆ, ಮಗು ತುಂಬಾ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾ ಇದೆ, ಮತ್ತೆ ಇರಿಟೇಬಲ್ ಆಗಿದೆ ಅಂತ. ಸರಿ, ನಾನೆಲ್ಲ ಎಕ್ಸಾಮಿನ್ ಮಾಡಿದೆ, ಮತ್ತೆ ಮಗುವಿನ ತಾಯಿಗೆ ಒಂದು ಪ್ರಶ್ನೆ ಕೇಳಿದೆ, ನೀವು ಮಗುಗೆ ಸ್ನಾನ ಮಾಡಿಸ್ಲಿಕ್ಕೆ ಏನ್ ಯೂಸ್ ಮಾಡ್ತೀರಾ ಅಂತ. ನಿಜವಾಗ್ಲೂ ಅವ್ರು ಹೇಳಿದ ಉತ್ತರ ನನಗೆ ತುಂಬಾ ಶಾಕಿಂಗ್ ಅಂತ ಅನ್ನಿಸ್ತು. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದೊಂದ್ಸರಿ ನಾವು ಮಕ್ಕಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಕಡಲೆ ಹಿಟ್ಟು ಅಥವಾ ಈ ರೀತಿ ಹಿಟ್ಟನ್ನ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ಯಾರೋ ನಮ್ಗೆ ಹೇಳಿದ್ರು ಈ ತರ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಮಗು ಬೆಳ್ಳಗಾಗತ್ತೆ ಅಂತ. ಮತ್ತೆ ಇದ್ರ ಜೊತೆಗೆ ದೊಡ್ಡವರಿಗೆ ಯೂಸ್ ಮಾಡುವಂತ ಸೋಪ್ಗಳನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ರು. ಇದೆಲ್ಲಾನು ಸೇರ್ಕೊಂಡು ಮಗು ಸ್ಕಿನ್ ಫುಲ್ ಕಂಪ್ಲೀಟ್ ಆಗಿ ಈ ಇಮೇಜಲ್ಲಿ ತೋರಿಸ್ತಿರುವ ಹಾಗೆ ಮಗು ಸ್ಕಿನ್ ತುಂಬಾನೇ ಕೆಂಪಾಗಿತ್ತು, ಮಗು ತುಂಬಾನೇ ಡಿಸ್ಕಂಫರ್ಟ್ ಫೀಲ್ ಮಾಡ್ತಾ ಇತ್ತು. ನಾನು ಅವ್ರಿಗೆ ಒಂದೇ ಸಜೆಷನ್ ಕೊಟ್ಟೆ, ಮತ್ತೆ ಯಾವ ಸೋಪನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದೆ. ಅದಾದ್ಮೇಲೆ ಮತ್ತೆ ಅವರು ವಾಪಸ್ ಬಂದ್ರು, ಮಗು ಸ್ಕಿನ್ ತುಂಬಾ ಚೆನ್ನಾಗಾಗಿತ್ತು ಅಂಡ್ ಪೇರೆಂಟ್ಸ್ ಕೂಡ ಹ್ಯಾಪಿ ಆಗಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಕ್ಕಳ ಸೋಪನ್ನು ಯೂಸ್ ಮಾಡ್ಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಕ್ಕಳ ಸ್ಕಿನ್ನು ದೊಡ್ಡವ್ರ ಸ್ಕಿನ್ನಿಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತೆ. ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ದೊಡ್ಡವರ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅನ್ನು ನಾವು ಮಕ್ಕಳಿಗೆ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು. ದೊಡ್ಡವರು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಅಲ್ಲಿ ಹಾರ್ಶ್ ಕೆಮಿಕಲ್ಸ್ ಇರೋದ್ರಿಂದ, ಸಲ್ಫೇಟ್ಸ್ ಇರೋದ್ರಿಂದ, ಪ್ಯಾರಾಬಿನ್ಸ್ ಈ ರೀತಿಯಾದಂತ ಕೆಮಿಕಲ್ಸ್ ಇರೋದ್ರಿಂದ ಮಕ್ಕಳ ಸ್ಕಿನ್ ತುಂಬಾ ಡ್ಯಾಮೇಜ್ ಮಾಡುತ್ತೆ ಮತ್ತೆ ಡ್ರೈ ಆಗಿಡುತ್ತೆ. ಸೊ ಹಾಗಾದ್ರೆ ಮಕ್ಕಳ ಬೇಬಿ ಪ್ರಾಡಕ್ಟ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನೆಲ್ಲ ವಿಷಯಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಅದು ತುಂಬಾ ಮೈಲ್ಡ್ ಆಗಿರ್ಬೇಕು, ಮತ್ತೆ ಡರ್ಮಟಾಲಜಿಸ್ಟ್ ಅಥವಾ ಪೀಡಿಯಾಟ್ರಿಷಿಯನ್ ಟೆಸ್ಟೆಡ್ ಆಗಿರ್ಬೇಕು. ಎರಡನೇದಾಗಿ ಹೈಪೋ ಅಲರ್ಜಿಕ್ ಅಂದ್ರೆ ಮಕ್ಕಳ ಸೆನ್ಸಿಟಿವ್ಗೆ ಸ್ಯೂಟ್ ಆಗೋ ತರ ಇರಬೇಕು. ಮತ್ತೆ ಮೂರನೇದಾಗಿ ಸಲ್ಫೇಟ್ಸ್, ಪ್ಯಾರಾಬಿನ್, ಆಲ್ಕೋಹಾಲ್ ಮತ್ತೆ ಥ್ಯಾಲೇಟ್ಸ್ ಈ ರೀತಿಯಾದಂತಹ ಹಾರ್ಶ್ ಕೆಮಿಕಲ್ಸ್ ಇಂದ ಅದು ಫ್ರೀ ಆಗಿರ್ಬೇಕು. ಮತ್ತೆ ನ್ಯಾಚುರಲ್ ಮಾಯಿಶ್ಚರೈಸರ್ಸ್ ಇರ್ಬೇಕು, ಅಂದ್ರೆ ಗ್ಲಿಸರಾಲ್, ವೈಟಮಿನ್ ಇ ಯುಕ್ತವಾಗಿರ್ಬೇಕು. ಇದೆಲ್ಲನೂ ಕೂಡ ಮಗುವಿನ ಸೋಪ್ ಅನ್ನು ತಗೊಳ್ಳೋದಕ್ಕಿಂತ ಮುಂಚೆ ಜಸ್ಟ್ ಲೇಬಲ್ಸ್ ಅನ್ನ ರೀಡ್ ಮಾಡಿ ಆಮೇಲೆ ಮಗುವಿಗೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ರೀತಿ ಬೇಬಿ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಥವಾ ಬೇಬಿ ಫ್ರೆಂಡ್ಲಿ ಸೋಪ್ಗಳನ್ನ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ. ಮೊದಲನೇದಾಗಿ ಮಕ್ಕಳ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ಮಾಯಿಶ್ಚರೈಸರ್ ಪ್ರಿಸರ್ವ್ ಆಗುತ್ತೆ, ಮತ್ತೆ ಮಗು ಕೂಡ ತುಂಬಾ ಕಂಫರ್ಟಬಲ್ ಆಗಿ ಮತ್ತೆ ಹ್ಯಾಪಿ ಆಗಿರುತ್ತೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಮಕ್ಕಳ ಸೋಪ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.